ಫ್ರೋಝನ್ ಶೋಲ್ಡರ್ ಪೇಷಂಟು. ನಾನು ಟ್ರೀಟ್ಮೆಂಟ್ ಕೊಡ್ತಿರೋದು. ಕಪಿಂಗ್ ಥೆರಪಿ ಅಂತ ಟ್ರೀಟ್ಮೆಂಟ್ ಮಾಡ್ತಿರೋದು. ಇದಕ್ಕೆ ಅಲಾಬು ಮತ್ತು ಅಲಾಬು ಅಂತ ಹೇಳಿ ಆಯುರ್ವೇದಿಕ್ಕಲ್ಲಿ ರೆಫರೆನ್ಸ್ ಕೂಡ ಇದೆ, ಶೃಂಗ ಅಲಾಬು ಅಂತ. ಅವೈಲೇಬಲ್ ಇಲ್ಲದಿರೋ ಕಾರಣಕ್ಕೆ ನಾವು ಕಪಿಂಗ್ ಮೂಲಕ ಈ ಚಿಕಿತ್ಸೆನ ಮಾಡ್ತಾ ಇರೋದು. ಫ್ರೋಝನ್ ಶೋಲ್ಡರ್ಸ್ ಅಂದರೆ ಕೈಯನ್ನು ಎತ್ತಕ್ಕಾಗಲ್ಲ, ಹಿಂದ್ಗಡೆ ತೊಗೊಂಡು ಹೋಗೋಕ್ಕಾಗಲ್ಲ, ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಇರುತ್ತೆ ಶೋಲ್ಡರ್ ಜಾಯಿಂಟಿದ್ದು. ಸೊ ಇಲ್ಲಿ ಪೇಷಂಟೇ ಅವರ ಅನಿಸಿಕೆಗಳನ್ನು ಹೇಳ್ಕೊತಾರೆ. ನಾನು 7 ದಿವಸದ್ದು ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀನಿ ಇಲ್ಲಿಗೆ. ಫ್ರೋಝನ್ ಶೋಲ್ಡರ್ ಆಗಿತ್ತು. ಕೈ ಹಿಂದ್ಗಡೆ ಎತ್ತಕ್ಕಾಗ್ತಿದ್ದಿಲ್ಲ, ಹಿಂದ್ಗಡೆ ಕೈ ಹೋಗ್ತಾ ಇದ್ದಿಲ್ಲ. ಈಗ 4 ದಿವಸ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಈಗ ಕೈ ಹಿಂದ್ಗಡೆ ಬರ್ತಾ ಇದೆ. ಈಗ ಉತ್ತಮವಾಗಿ ಅನಿಸ್ತಾ ಇದೆ ನನಗೆ. ನಾನೀಗ ಅದು ಸ್ಟ್ರೆಚ್ ಎಕ್ಸಸೈಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇದು ಆಕ್ಯುಪಂಚರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ತೈಲ ಬಸ್ತಿ ಅಂತೇಳಿ ಮಾಡಿಸಿದ್ದಾರೆ. ಅದರೊಳಗೂ ಸ್ವಲ್ಪ ಉತ್ತಮ ಆಗಿದೆ ನನಗೆ. ಆಮೇಲೆ ಏನು ಕಪ್ಪಿಂಗ್ ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದಾರಲ್ಲ, ಇದು ಅನುಕೂಲ ಆಗಿದೆ ನನಗೆ. ಮುಂಚೆಗಿಂತ ಈಗಂತೂ ಒಂದು ಫಸ್ಟ್ ಇಷ್ಟು ಬರ್ತಿದ್ದಿಲ್ಲ, ಈಗ ಎಷ್ಟು ಬರ್ತಾ ಇದೆ. ಒಂದು 80% ರಿಕವರಿ ಆಗಿದೆ ಈಗ ನನಗೆ. ಮೇಲೆತ್ತಕ್ಕೂ ಬರ್ತಾ ಇದ್ದಿಲ್ಲ, ಈಗ ಬಂದಿದೆ. ಬ್ಯಾಕ್ ಸೈಡು ಬರ್ತಾ ಇದೆ ಈಗ, ಮುಂಚೆ ಇದು ಬರ್ತಾ ಇದ್ದಿಲ್ಲ.